ವಿಡಿಯೋದಲ್ಲಿ ನೋಡಿ ಹಬ್ಬಕ್ಕೆ ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಹೇಗೆ ರೆಡಿ ಆಗಬೇಕು ಅನ್ನೋದು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಹಾಗೆ ನೋಡಿ ಲಾಸ್ಟ್ ವಿಡಿಯೋದಲ್ಲಿ ಅದೇ 2 ಬ್ಲೌಸ್ ಪೀಸಿಂದ ವರಮಹಾಲಕ್ಷ್ಮಿಗೆ ಹೇಗೆ ಅಲಂಕಾರ ಮಾಡಬೇಕು ಅನ್ನೋ ವಿಡಿಯೋದಲ್ಲಿ ನಾನು ಒಗಟು ಕೇಳಿದ್ದೆ. ಅದು ಯಾಕೋ ಗೊತ್ತಿಲ್ಲ, ಯಾರೂ ಆನ್ಸರೇ ಮಾಡಿಲ್ಲ. ಅದು ಅಥವಾ ಫುಲ್ ವಿಡಿಯೋ ನೋಡಿಲ್ಲ ಅನಿಸುತ್ತೆ. ನೀವು ವಿಡಿಯೋ ಮಧ್ಯದಲ್ಲಿ ನಾನು ಕೇಳಿದ್ದೀನಿ. ಹಾಗಾಗಿ ಆ ಒಗಟಿಗೆ ನೀವು ಆನ್ಸರ್ ಮಾಡಿದರೆ ನಾನು ನೆಕ್ಸ್ಟ್ ಒಗಟು ಕೇಳ್ತೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಕೇಳೋದೇ ಇಲ್ಲ. ಆ ಒಗಟಿಗೆ ಆನ್ಸರ್ ಮಾಡಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಮತ್ತೊಂದು ಒಗಟು ಕೇಳ್ತೀನಿ ಅಂತ ಹೇಳ್ತಾ, ಹಾಗೆ ನೋಡಿ ವರಮಹಾಲಕ್ಷ್ಮಿ ದಿನ ನಿಮ್ಗೆ ಗೊತ್ತು, ಹಿಂದಿನ ದಿನದಿಂದ ನಾವು ಎಷ್ಟು ಬ್ಯುಸಿಯಾಗಿರ್ತೀವಿ. ನಮಗೆ ಲಕ್ಷ್ಮಿನ ಕೂಡಿಸೋದಾಗಿರ್ಬೋದು, ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡೋದು, ಕಳಶ ಸ್ಥಾಪನೆ, ಎಷ್ಟೊಂದು ಪ್ರಸಾದ ಮಾಡೋದು, ಎಷ್ಟೊಂದು ಕೆಲಸ ಇರುತ್ತೆ. ಹಾಗಾಗಿ ನಾವು ರೆಡಿ ಆಗಬೇಕಂದ್ರೆ ಟೈಮೇ ಸಾಕಾಗಲ್ಲ. ಕ್ವಿಕ್ಕಾಗಿ ರೆಡಿಯಾಗಿಬಿಡ್ಬೋದು, ತುಂಬ ಚೆನ್ನಾಗೂ ಕಾಣಿಸುತ್ತೆ. ಕೆಲವೊಂದಿಷ್ಟು ಸ್ಟೆಪ್ಸು ನಾವು ಸ್ಕಿಪ್ ಮಾಡಿ ನಾವು ಬೇಗ ರೆಡಿಯಾಗಿಬಿಡ್ಬೋದು. ಹಾಗೆ ಇದರಲ್ಲಿ ಹೇರ್ ಸ್ಟೈಲು ಯಾವ ರೀತಿ ಮಾಡ್ಕೊಳ್ಬೋದು ಅಂದರೆ ಹಬ್ಬಕ್ಕಲ್ವ, ಟ್ರೆಡಿಷ್ನಲ್ ಆಗಿರಲಿ ಅಂತ ಎಲ್ಲನೂ. ಹಾಗೆ ಆ ಬನ್ ಮಾಡೋದು ಅಷ್ಟೇ ನಾನು ಸ್ಕಿಪ್ ಮಾಡಿ ನಿಮಗೆ ತೋರಿಸ್ಬಿಟ್ಟಿದ್ದೀನಿ. ಯಾಕಂದರೆ ಆ ಬನ್ ಹೇರ್ ಸ್ಟೈಲ್ ಮಾಡೋದೇ ಒಂದು ವಿಡಿಯೋ ಮಾಡಿದ್ದೀನಿ, ಬೇಕಾದರೆ ಆ ವಿಡಿಯೋ ನೀವು ನೋಡ್ಬೋದು. ಜ್ಯುವೆಲರಿ ಎಲ್ಲನೂ ಹಾಕ್ಕೊಂಡು ಹೇಗೆ ರೆಡಿ ಆಗಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನೋಡಿ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ, ಇದರಿಂದ ನಾನು ಹಾಕುವ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಪೂರ್ತಿ ನೋಡಿ. ನಾನು ಒಗಟು ಕೇಳಿದ್ದೆ, ನೀವು ಯಾರೂ ಆನ್ಸರೇ ಮಾಡಿಲ್ಲ. ನೋಡೋಣ ಈಗಾದರೂ ಈ ವಿಡಿಯೋಗಾದರೂ ಆನ್ಸರ್ ಮಾಡ್ತೀರಾ, ಆ ವಿಡಿಯೋ ನೋಡಿಬಿಟ್ಟು ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ, ನೆಕ್ಸ್ಟು ಸೀರೆದು ಲುಕ್ಕಲ್ಲಿ ಹೇಗೆ ಕಾಣ್ತೀನಿ, ಹಾಗೆ ಮೇಕಪ್ ಯಾವ ರೀತಿ ಮಾಡ್ಕೊಳ್ಬೋದು ಅನ್ನೋದು ಎಲ್ಲನೂ ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋ ಈಗ ನೋಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ನೆಕ್ಸ್ಟ್ ನೋಡಿ ಟೋನರ್ ಯೂಸ್ ಮಾಡೋಣ. ಇದು ಟೋನರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಸ್ಕಿನ್ pH ಲೆವೆಲ್ಲು ಕಂಟ್ರೋಲಲ್ಲಿ ಇಡುತ್ತೆ. ಸ್ಕಿನ್ ಏನಾದರೂ ಡಸ್ಟು ಕೊಳೆ ಏನಿದ್ರೂ ನೀಟಾಗಿ ರಿಮೂವ್ ಆಗುತ್ತೆ. ನೋಡಿ, ಇದು ಸ್ಪ್ರೇ ಥರ ಇರುತ್ತೆ. ಸ್ಪ್ರೇ ಮಾಡ್ಕೊಂಡು ಹಾಗೆ ಬಿಟ್ಬಿಡಿ. ನೀವೇನು ಅದನ್ನು ಮಸಾಜ್ ಆ ಥರ ಮಾಡಬಾರ್ದು. ಟೋನರ್ ಯಾವಾಗಲೂ ಅಷ್ಟೇ, ಅದೇ ಡ್ರೈ ಆಗುತ್ತೆ. ಈ ಥರ ಸ್ವಲ್ಪ ಡ್ಯಾಪ್ ಮಾಡ್ಕೊಳ್ಳಿ ಸಾಕು. ಆಮೇಲೆ ಕತ್ತು ಎಲ್ಲನೂ ಮರಿಬಾರ್ದು. ಯಾವಾಗ್ಲೂ ನಾವು ಮುಖಕ್ಕೆ ಏನು ಮೇಕಪ್ ಮಾಡುವಾಗ ಅಪ್ಲೈ ಮಾಡ್ಕೋತೀವೋ, ಕತ್ತು ಮತ್ತು ಕಿವಿ ಅದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ನೋಡಿ ಮಾಯ್ಶ್ಚರೈಸರ್ ಹಚ್ಕೊಳ್ಳೋಣ. ಡ್ರೈ ಆಯಿತು ಟೋನರ್ ಎಲ್ಲನೂ. ಈಗ ಮಾಯ್ಶ್ಚರೈಸರು ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಇದು ಸಹ ಅಷ್ಟೇ. ನಂದು ನೋಡಿ, ನಾನು ಎಲ್ಲ ಪ್ರಾಡಕ್ಟ್ ಏನು ನಾನು ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಲ್ಲ, ಎಲ್ಲ ಡ್ರೈ ಸ್ಕಿನ್ನಿಗೆ ಅಂತ ನಾನು ತೊಗೊಂಡಿರೋದು. ಯಾಕಂದರೆ ನನ್ನ ಡ್ರೈ ಸ್ಕಿನ್ ಇರೋದ್ರಿಂದ. ನಿಮ್ಮದು ಆಯಿಲಿ ಸ್ಕಿನ್ ಇದ್ದರೆ ಆಯಿಲಿ ಸ್ಕಿನ್ಗೆ ಸೂಟ್ ಆಗೋಂಥದ್ದೇ ನೀವು ಪ್ರಾಡಕ್ಟ್ ತೊಗೊಳ್ಳಿ. ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಬೇಕು. ಯಾಕಂದರೆ ನಾವು ನೆಕ್ಸ್ಟ್ ಫೌಂಡೇಶನು ಆಮೇಲೆ ಕಾಂಪ್ಯಾಕ್ಟ್ ಪೌಡ್ರೆಲ್ಲ ಹಾಕ್ತೀವಲ್ಲ, ಅದು ನೀಟಾಗಿ ಬ್ಲೆಂಡ್ ಆಗುತ್ತೆ ನಮ್ಮ ಸ್ಕಿನ್ನಲ್ಲಿ. ನೆಕ್ಸ್ಟ್ ನೋಡಿ ಪ್ರೈಮರ್ ಯೂಸ್ ಮಾಡೋಣ. ಇದು ಸಹ ಅಷ್ಟೇ, ನಂದು ಡ್ರೈ ಸ್ಕಿನ್ ಇರೋದ್ರಿಂದ ಜೆಲ್ ಬೇಸ್ ಪ್ರೈಮರ್ ತೊಗೊಂಡಿದ್ದೀನಿ, ಲ್ಯಾಕ್ಮಿದು. ನೋಡಿ ಜೆಲ್ ಥರ ಇದೆ. ಇದು ಅಷ್ಟೇ, ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ ನೀಟಾಗಿ. ಕಿವಿ, ಕತ್ತು ಎಲ್ಲ ಕಡೆನೂ ನೀಟಾಗಿ. ಇದು ಪ್ರೈಮರ್ ಏನು ಕೆಲಸ ಮಾಡುತ್ತೆ ಅಂತಂದರೆ, ಫೌಂಡೇಶನ್ ಆಗಿರ್ಬೋದು, ನೆಕ್ಸ್ಟ್ ನಾವೇನು ಮೇಕಪ್ದು ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತೀವಲ್ಲ, ಸ್ಕಿನ್ ಒಳಗಡೆ ಡೀಪಾಗಿ ಹೋಗದೇ ಇರೋ ಥರ ತಡೆಯುತ್ತೆ ಇದು. ಹಾಗಾಗಿ ಪ್ರೈಮರ್ ಯೂಸ್ ಮಾಡಲೇಬೇಕು. ನೆಕ್ಸ್ಟ್ ನೋಡಿ ಫೌಂಡೇಶನು. ಇದು ನಾನು ಲ್ಯಾಕ್ಮಿ ತೊಗೊಂಡಿದ್ದೀನಿ, ನನ್ನ ಶೇಡ್ದು. ಫಸ್ಟ್ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಬಿಡಿ. ಫಸ್ಟ್ ಯಾವಾಗಲೂ ನೀವು ಫೌಂಡೇಶನು ಸ್ವಲ್ಪನೇ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಬೇಕು ಅಂತಂದರೆ ಇನ್ನೊಂದು ಕೋಟ್ ಥರ ನೀವು ಹಚ್ಕೊಳ್ಬೋದು. ಯಾಕಂದರೆ ಫಸ್ಟೇ ಜಾಸ್ತಿ ಹಚ್ಕೊಂಡ್ಬಿಟ್ರೆ ತೆಗಿಯೋದು ಒಂಥರ ಕಷ್ಟ. ಒಂದು ಕಡೆ ತೆಗಿಯೋಕೆ ಹೋಗಿ ಒಂದು ಕಡೆ ಪ್ಯಾಚಿ ಆಗಿಬಿಡುತ್ತೆ. ಈಗ ನೋಡಿ, ಈ ಥರ ಬ್ಲೆಂಡರ್ ತೊಗೊಂಡು ನೀವು ಅದನ್ನು ಸ್ವಲ್ಪ ನೀರಲ್ಲಿ ಡಿಪ್ ಮಾಡಿ ಸ್ವಲ್ಪ ಒದ್ದೆ ಮಾಡಿ ಹಿಂಡಿಬಿಟ್ಟು, ಯಾಕಂದರೆ ಅದು ಡ್ರೈ ಇರಬಾರ್ದು, ಸ್ವಲ್ಪ ವೆಟ್ ಇರಬೇಕು. ತುಂಬ ನೀರು ಮಾಡಬೇಡಿ, ಮತ್ತು ಅದನ್ನು ಹಿಂಡಿಬಿಡಬೇಕು. ಹಿಂಡಿ ನೋಡಿ, ಈ ಥರ ಡ್ಯಾಪ್ ಮಾಡ್ಕೊತ ಎಲ್ಲ ಕಡೆಯೂ ನೀವು ಕರೆಕ್ಟ್
ಕರೆಕ್ಟಾಗಿ ಈಕ್ವಲ್ ಎಲ್ಲಿ ಪ್ಯಾಚ್ ಥರ ಕಾಣಿಸ್ಬಾರ್ದು ನಿಮಗೆ. ಹಂಗಾದರೆ ನಿಮಗೆ ಮೇಕಪ್ಪು ನೀಟಾಗಿ ಕಾಣಿಸೋದು, ನ್ಯಾಚುರಲ್ ಆಗಿಯೂ ಕಾಣಿಸುತ್ತೆ. ಎಲ್ಲಿಯೂ ನಿಮಗೆ ಒಂಥರ ಒಂದು ಸೈಡು ಜಾಸ್ತಿ ಒಂದು ಸೈಡ್ ಕಡಿಮೆ ಆ ಥರ ನೀವು ಮಾಡಬಾರ್ದು. ಎಲ್ಲ ಕಡೆ ಆಯಿತು ನೋಡಿ, ನೀಟಾಗಿ ಈ ಥರ ಅಪ್ಲೈ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟು ಕನ್ಸಿಲರು. ಇದು ಜಾಸ್ತಿ ಏನು ಯೂಸ್ ಮಾಡಲ್ಲ, ನಂದು ಸ್ವಲ್ಪ ಕಣ್ಣು ಸುತ್ತ ಸ್ವಲ್ಪ ಡಾರ್ಕ್ ಸರ್ಕಲ್ ಅನಿಸುತ್ತೆ, ಒಂದು ಸ್ವಲ್ಪ ಯೂಸ್ ಮಾಡ್ತೀನಿ. ಆಮೇಲೆ ಇನ್ನೊಂದು ನೋಡಿ, ಇದರಲ್ಲಿ ಕೆಲವೊಂದು ಕಲರ್ ಕರೆಕ್ಟರು ಅದೆಲ್ಲ ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ. ಯಾಕಂದರೆ ಹಬ್ಬದಲ್ಲಿ ನಮಗೆ ಎಲ್ಲನೂ ತುಂಬ ಹೊತ್ತು ಮೇಕಪ್ ಮಾಡ್ಕೊಂಡು ಕೂಡೋಕ್ಕಾಗಲ್ಲ. ನಿಮಗೆ ಯಾರಾದರೂ ಬಿಗಿನರ್ಸ್ ಇದ್ದರೆ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅನ್ನೋದಾದರೆ ಅದು ಪೂರ್ತಿ ವಿಡಿಯೋ ಹಾಕಿದ್ದೀನಿ ನೋಡಿ. ಫುಲ್ಲು ಸ್ಟೆಪ್ ಬೈ ಸ್ಟೆಪ್ಪು ಮೇಕಪ್ ಹೇಗೆ ಮಾಡ್ಕೊಳ್ಬೋದು, ಯಾವುದ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ಕೋಬೇಕು ಎಲ್ಲನೂ ಹಾಕಿದ್ದೀನಿ. ಆ ವಿಡಿಯೋ ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದು ಅಷ್ಟೇ, ಬ್ಲೆಂಡರಿಂದ ಆದ್ರೂ ನೀವು ಅಪ್ಲೈ ಮಾಡ್ಕೊಳ್ಳಿ ಅಥವಾ ಕೈಯಿಂದ ಬೇಕಾದ್ರೂ ಮಾಡ್ಕೋಬೋದು ಇದು ಕನ್ಸಿಲರು. ಯಾಕಂದರೆ ನಾವು ಇದನ್ನೇನು ಫುಲ್ಲು ಫೇಸಿಗೇನು ಅಪ್ಲೈ ಮಾಡಲ್ಲ, ಎಲ್ಲೆಲ್ಲಿ ಡಾರ್ಕ್ಸ್ ಅನಿಸುತ್ತೆ ನಿಮಗೆ ಅಲ್ಲಿ ಮಾತ್ರ ಯೂಸ್ ಮಾಡೋದು. ಇದು ಸಹ ಅಷ್ಟೇ, ನಿಮ್ಗೆ ಶೇಡ್ ನೋಡಿ ತೊಗೊಳ್ಳಿ. ಕಾಂಪ್ಯಾಕ್ಟ್ ಪೌಡ್ರ್ ಯೂಸ್ ಮಾಡೋಣ. ನೀವು ನಾನು ಬ್ರಷ್ ಇದೆ, ಬ್ರಷಿಂದ ಯೂಸ್ ಮಾಡ್ತಾ ಇಲ್ಲ. ಯಾಕಂದರೆ ಬೇಗ ಬೇಗ ರೆಡಿ ಆಗೋದ್ರಿಂದ ಅದರಲ್ಲೇ ಒಂದು ನಿಮಗೆ ಕೊಟ್ಟಿರ್ತಾರಲ್ವ ಅದನ್ನೇ ಯೂಸ್ ಮಾಡಿ ಬೇಗ ಬೇಗ ರೆಡಿ ಆಗ್ತಾಯಿದ್ದೀರಿ. ಯಾಕಂತಂದರೆ ನೋಡಿ, ಸಾಯಂಕಾಲ ಬೇಗ ಬೇಗ ಅರ್ಶಿಣ ಕುಂಕುಮಕ್ಕೆಲ್ಲ ಮುತ್ತೈದೆಯರು ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ನಾವು ಬೇಗ ರೆಡಿ ಇರಬೇಕಲ್ವಾ, ಟೈಮು ಇರಲ್ಲ. ಆಮೇಲೆ ಇದರಲ್ಲಿ ಕೆಲವೊಂದು ನೋಡಿ, ಈ ಕಲರ್ ಕರೆಕ್ಟರು ಆ ಥರದ್ದೆಲ್ಲ ಸ್ಕಿಪ್ ಮಾಡಿ ನಾನು ಮೇಕಪ್ ತೋರಿಸ್ತಾ ಇರೋದು. ಯಾಕಂದರೆ ಟೈಮ್ ಇರಲ್ಲ. ಅದೆಲ್ಲ ನಿಮಗೆ ಬೇಕು ಅನ್ನೋದಾದರೆ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ, ಬಿಗಿನರ್ಸ್ಗೆ ಅಂತಂದು ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಅಂತ. ಆ ವಿಡಿಯೋ ಬೇಕಾದ್ರೆ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ. ಈಗ ನೆಕ್ಸ್ಟ್ ನೋಡಿ, ಐಬ್ರೋ ಪೆನ್ಸಿಲು. ಫಸ್ಟ್ ಯಾವಾಗಲೂ ಐಬ್ರೋ ಲೈನ್ ಮಾಡ್ಕೊಳ್ಬೇಕು, ಮೇಲೆ ಕೆಳಗಡೆ ಲೈನ್ ಹಾಕಿ ಆಮೇಲೆ ಫಿಲ್ ಮಾಡ್ಕೋಬೇಕು. ಕೆಲವೊಬ್ರದ್ದು ಐಬ್ರೋ ಇನ್ನೂ ತಿನ್ನಾಗಿತ್ತು ಅಂತಂದರೆ ಪೌಡರ್ ಬೇಸ್ ಐಬ್ರೋದಿನೂ ಸಿಗುತ್ತೆ, ಅದು ಬೇಕಾದರೆ ಯೂಸ್ ಮಾಡ್ಬೋದು. ನಾನು ಪೆನ್ಸಿಲೇ ಯೂಸ್ ಮಾಡ್ತಾಯಿದ್ದೀನಿ, ಸಾಕು. ಎರಡು ಕಡೆ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಐಬ್ರೋ ಬ್ರಷು ಅದೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಟೈಮ್ ಇರಲ್ವಲ್ಲ ನಿಮಗೆ. ಬೇಗ ಬೇಗ ಹೇಗೆ ಮಾಡ್ಕೋಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಐ ಶ್ಯಾಡೋ ಮಾಡ್ಕೊಳ್ಳೋಣ. ನಿಮಗೆ ಯಾವ ಕಲರು ಅಂದರೆ ನಿಮ್ಮ ಸ್ಯಾರಿಗೆ ಮ್ಯಾಚ್ ಆಗೋಂಥ ಕಲರ್ ಬೇಕಾದರೂ ಮಾಡ್ಕೊಳ್ಬೋದು. ಅದರಲ್ಲೇ ಚಿಕ್ಕದೊಂದು ಬ್ರಷ್ ಕೊಟ್ಟಿರ್ತಾರೆ ನಿಮಗೆ, ಅದು ಒಂದು ಸ್ವಲ್ಪ ಅಗಲವಾಗಿ ಉದ್ದಕ್ಕಿರುತ್ತೆ, ಅಂದರೆ ಫ್ಲ್ಯಾಟ್ ಆಗಿರುತ್ತೆ, ಸಾರಿ. ಅದನ್ನೇ ಯೂಸ್ ಮಾಡಿ ನಾನು ಮಾಡ್ಕೋತಾ ಇದ್ದೀನಿ. ಎರಡು ಸೈಡು ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ನೋಡಿ, ಬ್ಲಷ್ ಯೂಸ್ ಮಾಡೋಣ. ಅದೇ ಬ್ರಷ್ ತೊಗೊಂಡು ನಾನು ಇದರಲ್ಲೇ ನನಗೆಲ್ಲ ಇದೆ, ಈ ಪ್ಯಾಲೆಟ್ ಏನು ಕೈಯಲ್ಲಿ ಹಿಡ್ಕೊಂಡಿದ್ದೀನಲ್ಲ ಅದರಲ್ಲಿ ಎಲ್ಲನೂ ಐ ಶ್ಯಾಡೋ ಇದೆ, ಬ್ಲಷರ್ ಇದೆ, ಲಿಪ್ ಲೈನರ್ ಸಹ ಇದೆ. ಅಲ್ಲಲ್ಲ, ಲಿಪ್ಸ್ಟಿಕ್, ಸಾರಿ, ಲಿಪ್ ಲೈನರ್ ಅಲ್ಲ. ನೋಡಿ, ಎರಡು ಕಡೆನೂ. ಆಮೇಲೆ ನೋಸ್ ಹತ್ರ ಒಂದು ಸ್ವಲ್ಪ ಮಾಡ್ಕೊಳ್ಳಿ. ಚೆನ್ನಾಗಿ ಕಾಣಿಸ್ತೀರಾ, ಒಂಥರ ಕ್ಯೂಟಾಗಿ ಒಂಥರ ಚುಟ್ಕಿ ಥರ ಕಾಣಿಸ್ತಾ ಇದ್ದೀನಲ್ವಾ. ಈಗ ನೋಡಿ, ಮಸ್ಕರ ಹಾಕೋಣ. ಇದು ಅಷ್ಟೇ, ಮಸ್ಕರ ನೋಡಿ, ನಿಮ್ಮ ಕಣ್ಣು ಒಳ್ಳೆ ಲುಕ್ಕೇ ಚೇಂಜ್ ಆಗುತ್ತೆ ಮಸ್ಕರ ಹಾಕ್ಕೊಂಡ್ರೆ. ನಿಮ್ಮದು ರೆಪ್ಪೆ ಏನಿರುತ್ತಲ್ವ ಅದೊಂದು ಸ್ವಲ್ಪ ಹಿಂಗೆ ಮೇಲಕ್ಕೆ ಬರುತ್ತೆ. ನೀವು ಮಸ್ಕರ ಹಾಕ್ಕೊಂಡಾಗ ಕಣ್ಣು ಒಂಥರ ಬ್ರಾಡಾಗಿ ಚೆನ್ನಾಗಿ ಕಾಣಿಸುತ್ತೆ. ಈ ಮಸ್ಕರ ಯೂಸ್ ಮಾಡ್ಬೇಕಂದ್ರೆ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಿ, ಯಾಕಂದರೆ ಕಣ್ಣಿಗೆ ಒಂಚೂರು ತಾಗಿತಂದ್ರೂ ಹಚ್ಕೊಳ್ಬೇಕಾದ್ರೇ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಕಾಜಲ್ ಹಚ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ ಟೈಮ್ ಇತ್ತು ಅಂದರೆ ಐಲೈನರ್ ಬೇಕಾದರೂ ಯೂಸ್ ಮಾಡ್ಬೋದು. ನನಗೆ ಯೂಶ್ವಲಿ ಐಲೈನರ್ ನನಗೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನಾನೇನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ನೀವು ಬೇಕಂದರೆ ಅದನ್ನು ಮಾಡ್ಕೊಳ್ಬೋದು. ಈಗ ನೋಡಿ, ಲಿಪ್ ಲೈನರು. ಫಸ್ಟು ನೀವು ಲಿಪ್ ಲೈನರು ಹಾಕ್ಕೊಂಬಿಟ್ರೆ ಒಳಗಡೆ ಫಿಲ್ ಮಾಡ್ಕೊಂಬಿಡೋಕ್ಕೆ ಈಸಿ ಆಗುತ್ತೆ. ಆಮೇಲೆ ಲಿಪ್ಸ್ಟಿಕ್ಕು ಆ ಕಡೆ ಈ ಕಡೆ ಆಗೋ ಚಾನ್ಸ ಇರಲ್ಲ. ಆಮೇಲೆ ಇದು ಲ್ಯಾಕ್ಮಿದು ನೋಡಿ, ಇದು ಒಂದು ಕಲರು ತೊಗೊಂಡ್ರೆ ಎಲ್ಲ ಲಿಪ್ಸ್ಟಿಕ್ಕು ಇದು ಬ್ಲೆಂಡ್ ಆಗುತ್ತೆ, ಏನು ಕಾಣಿಸೋದು ಇಲ್ಲ ನಿಮಗೆ. ಲಿಪ್ಸ್ಟಿಕ್ ಅದರಲ್ಲಿ ಫಿಲ್ ಮಾಡೋಣ. ಇದು ಲಿಕ್ವಿಡು ಮ್ಯಾಟ್ ಫಿನಿಶ್ ಲಿಪ್ಸ್ಟಿಕ್. ಇದು ನಿಮಗೆ ಯಾವ ಕಲರ್ ಬೇಕೋ ಅದು ಯೂಸ್ ಮಾಡ್ಬೋದು. ನೋಡಿ, ಅದರೊಳಗಡೆ ಅಷ್ಟು ಈಸಿ ಆಗಿಬಿಡುತ್ತೆ ನಿಮಗೆ. ಲೈನು ನಾವು ಮುಂಚೆನೇ ಲೈನು ಹಾಕ್ಕೊಂಡಿದ್ರೆ
ಈಗ ನೋಡಿ ಮೇಕಪ್ಪು ಫೈನಲ್ ಲುಕ್ಕು ರೆಡಿ ಆಯಿತು ನೋಡಿ. ಇಷ್ಟ ಆಗಿತ್ತು ನೀವು ಹಬ್ಬಕ್ಕೆ ಸಿಂಪಲ್ಲಾಗಿ ಮೇಕಪ್ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು. ಆಮೇಲೆ ನೋಡಿ ತುಂಬ ಕೆಲಸ ಇರುತ್ತೆ, ಬೇಗ ಬೇಗ ಮಾಡ್ಕೊಳ್ಬೇಕಲ್ವ. ತುಂಬ ಎಲ್ಲನೂ ನೀವು ಕನ್ಸಿಲರು ಅದು ಇದು ಫಾಲೋ ಮಾಡಿ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಕಲರ್ ಕರೆಕ್ಟರ್ ಸಹ ನಾನೇ ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ಅದು ಎಲ್ಲನೂ ಮಾಡ್ಕೊಂಡು ಕುಂತ್ರೆ ಟೈಮ್ ಆಗೋಲ್ಲ. ಇಷ್ಟ ಆಗಿತ್ತು ನೋಡಿ ಔಟ್ಫಿಟ್ಟು, ಹೇಗೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್.